ಹಾಯ್, ಐ ಆಮ್ ಜ್ಯೋತಿ ಹೆಗ್ಡೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ವರ್ಲಿ ಆರ್ಟ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಇದು ಮಹಾರಾಷ್ಟ್ರ ಸೈಡ್ನಲ್ಲಿ ಟ್ರೈಬಲ್ ಪೀಪಲ್ ಇರ್ತಾರಲ್ಲ, ಅವ್ರು ಮಾಡೋಂಥ ಟ್ರೈಬಲ್ ಆರ್ಟ್ ಇದು. ಇದನ್ನು ನಾವು ಎಷ್ಟು ಈಸಿಯಾಗಿ ಕ್ಯಾನ್ವಾಸ್ ಮೇಲೆ ಅಕ್ರಿಲಿಕ್ ಪೇಂಟ್ ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಒಂದು ಪ್ಲೇನ್ 14x18 ಇಂಚ್ ಕ್ಯಾನ್ವಾಸ್ ಬೋರ್ಡ್ ತಗೋಬೇಕು. ಫುಲ್ ವೈಟ್ ಸರ್ಫೇಸ್ ಇರಬೇಕು ಎಲ್ಲ ಕಡೆ. ಆಮೇಲೆ ಇದಕ್ಕೆ ನಾನು ಪೇಂಟ್ ಯಾವ್ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಇವಾಗ. ನೋಡಿ, ನಾರ್ಮಲ್ ಪೆನ್ಸಿಲ್ ತಗೊಂಡಿದ್ದೀನಿ. ಇದು ಬ್ಯಾಕ್ ಅಂದರೆ ಏನು ನಾವು ಪಿಕ್ಚರ್ ಮಾಡಬೇಕು, ಸ್ಕೆಚಿಂಗ್. ಇದು ಆರೆಂಜ್ ಕಲರ್ ಪೇಂಟು, ಲೆಮನ್ ಯೆಲ್ಲೋ, ಬ್ಲ್ಯಾಕ್, ಡಾರ್ಕ್ ಆರೆಂಜ್, ವೈಟ್ ಕಲರ್ ಪೇಂಟ್. ಹೀಗೆ ಇಷ್ಟು ಪೇಂಟ್ ತಗೊಂಡಿದ್ದೀನಿ, ಯಾವ್ಯಾವುದು ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ವಾಟರ್ ನೋಡಿ, ಇದು ಒಂದು ಗ್ಲಾಸ್ ಕ್ಲೀನ್ ವಾಟರ್ ತಗೊಂಡಿದ್ದೀನಿ. ಆನಂತರ ಬ್ರಷ್ ಕ್ಲೀನಿಂಗಿಗೆ ಅಂತ ಇನ್ನೊಂದರಲ್ಲಿ ವಾಟರ್ ಸ್ವಲ್ಪ ಅಗಲ ಜಾರಲ್ಲಿ ತಗೊಂಡಿದ್ದೀನಿ. ಆಮೇಲೆ ನಾನು ಇದಕ್ಕೆ ಯಾವ್ಯಾವ ರೀತಿ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಇದು ಒಂದು ಫ್ಲ್ಯಾಟ್ ಬ್ರಷ್ ಇವಾಗ ತೋರಿಸ್ತಾ ಇರೋದು, ಸ್ಮಾಲ್ ಫ್ಲ್ಯಾಟ್ ಬ್ರಷ್. ಆಮೇಲೆ 12 ಇಂಚಸ್ದೊಂದು ರೌಂಡ್ ಬ್ರಷ್ ತಗೊಳ್ತಾ ಇದ್ದೀನಿ. ಇದು ಫ್ಲ್ಯಾಟ್ ಬ್ರಷ್ 12 ಇಂಚ್. ಇನ್ನೊಂದು 12 ಇಂಚದು ರೌಂಡ್ ಬ್ರಷ್ ಇದು. ಆಮೇಲೆ 000 ಬ್ರಷ್ ತಗೊಂಡಿದ್ದೀನಿ. ಇದು ತುಂಬ ಸ್ಮಾಲ್ ವರ್ಕ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಆಮೇಲೆ ನೋಡಿ, ಇದೊಂದು ಕಂಪಾಸ್. ಇವಿಷ್ಟು ನಾನು ಈ ಪೇಂಟಿಂಗಿಗೆ ಯೂಸ್ ಮಾಡ್ತಾ ಇರೋಂಥ ಐಟಮ್ಸು. ಮತ್ತು ಇದೊಂದು ಪೇಂಟ್ ಪ್ಯಾಲೆಟ್ ತಗೊಂಡಿದ್ದೀನಿ, ಪೇಂಟ್ ಹಾಕೋಕ್ಕೆ ಚೆನ್ನಾಗಾಗುತ್ತೆ ಅಂತ. ಇವಾಗ ನೋಡಿ, ಈ ಬೋರ್ಡ್ ಮೇಲೆ ಮೆಜರ್ಮೆಂಟ್ ಕೊಟ್ಟಿದ್ದೀನಿ. ಇದೇ ಮೆಜರ್ಮೆಂಟಲ್ಲಿ ನೀವು ಸರ್ಕಲನ್ನು ಹಾಕೋದು. ಈ ಥರ ಕಂಪಾಸ್ಗೆ ಪೆನ್ಸಿಲ್ ಅಡ್ಜಸ್ಟ್ ಮಾಡಬೇಕು. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟು. ನೋಡಿ, ಈ ಥರ ಬ್ಯಾಲೆನ್ಸ್ ಕರೆಕ್ಟಾಗಿ ಮಾಡ್ಕೋಬೇಕು. ಆಮೇಲೆ ಈ ಕ್ಯಾನ್ವಾಸ್ ಬೋರ್ಡ್ ಏನಿದೆ, ಇದರದ್ದು ಸೆಂಟರ್ ಪಾಯಿಂಟ್ ತೆಗೆದುಕೊಳ್ಬೇಕಾಗಿ. ಇವಾಗ 5 ಸೆಂಟಿಮೀಟರಿಗೆ ಆಗಿದೆ.
ಆದಷ್ಟು ನೀಟಾಗಿ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ, ಚಿಕ್ಕ ಚಿಕ್ಕದು ಥಿನ್ ಓವಲ್ ಶೇಪ್ ಇದು. ಬಟ್ ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡಿಸೈನ್ಗಳು. ನೋಡಿ, ನಮಗೆ ಇವಾಗ ಸೆಕೆಂಡ್ ಸರ್ಕಲ್ನಲ್ಲಿ ಈ ಥರ ಓವೆಲ್ ಶೇಪ್ದ ಡಿಸೈನು ಮುಗಿತಾ ಇದೆ. ಇವಾಗ ಕಂಪ್ಲೀಟ್ ಆಗ್ತಾ ಇದೆ ನೋಡಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇದು ಡಿಸೈನು. ಇವಾಗ ಮತ್ತೆ ವಿ ಶೇಪ್ ಮಾಡ್ತಾ ಇದ್ದೀನಿ. ಇದು ಉಲ್ಟಾ ವಿ ಶೇಪ್ ಇದೆ. ಮೊದಲು ಅಪೋಸಿಟ್ ಡೈರೆಕ್ಷನ್ನಲ್ಲಿ ಮೊದಲು ಏನು ವಿ ಶೇಪ್ ಮಾಡಿದ್ದೀನಿ ಅದರ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಈ ವಿ ಶೇಪ್ದ ಲೈನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಒಳಗಡೆ ಮತ್ತೆ ಚಿಕ್ಕ ವಿ ಹಾಕೋಬೇಕಾಗುತ್ತೆ. ನೋಡಿ, ಇದನ್ನು ಮಾಡುವಾಗ ನಿಮಗೆ ತುಂಬ ಈಸಿ ಅನಿಸುತ್ತೆ, ಬಟ್ ಅಷ್ಟೇ ನೀಟಾಗಿ ಮಾಡ್ಕೊಂಡು ಹೋಗಬೇಕು. ಸರ್ಕಲ್ ಕರೆಕ್ಟಾಗಿ ಬಂದಿರಬೇಕು ಇದರಲ್ಲಿ, ಅಂದರೆ ಮಾತ್ರ ನೀವು ನೆಕ್ಸ್ಟ್ ಪೇಂಟಿಂಗ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಆಯಿತು, ಈಗ ಒಳಗಡೆ ಮತ್ತೆ ಚಿಕ್ಕ ವಿ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ಟ್ರೈಬಲ್ ಪೀಪಲ್ ಮಾಡ್ತಾ ಇರೋಂಥ ಬಾರ್ಡರ್ ಡಿಸೈನ್ಗಳಿವು. ಪೀಪಲ್ದು ಡ್ಯಾನ್ಸ್ ಇವೆಂಟನ್ನು ತಗೊಂಡಿದ್ದೀನಿ ಈ ಪೇಂಟಿಂಗಿಗೆ. ನೋಡಿ, ಇವಾಗ ಲಾಸ್ಟ್ ಸರ್ಕಲಲ್ಲಿ ಇದು ಟ್ರೈಬಲ್ ಪೀಪಲ್ದು ಬಾಡಿ ರಿಪ್ರೆಸೆಂಟ್ ಮಾಡುತ್ತೆ. ಇದು ಎರಡು ಟ್ರಯಾಂಗಲ್ಲು ಅಪೋಸಿಟ್ ಡೈರೆಕ್ಷನಲ್ಲಿ ಟಚ್ ಮಾಡ್ತಾ ಇದ್ದೀವಿ, ಜಾಯಿನ್ ಆಗುತ್ತೆ. ಆಮೇಲೆ ಮೇಲ್ಗಡೆ ಒಂದು ಲೈನ್, ಸ್ಟ್ರೇಟ್ ಲೈನ್ ಹಾಕಿಬಿಟ್ಟು ಒಂದು ಸರ್ಕಲ್ ಮಾಡ್ತಾ ಇದ್ದೀನಿ. ಮತ್ತೆ ಅದು ಹೆಡ್ ರಿಪ್ರೆಸೆಂಟ್ ಮಾಡುತ್ತೆ ನೋಡಿ. ಕಾಲಿಗೂ ಅಷ್ಟೇ ಸ್ಲ್ಯಾಂಟಿಂಗ್ ಲೈನು, ಈ ಥರ ಎರಡು ಒಂದೇ ಥರ ಲೈನ್ ಮಾಡಿಬಿಟ್ಟು ಒಂದು ಬಾಯ್ ಒಂದು ಗರ್ಲ್ ಮಾಡ್ತಾ ಇದ್ದೀನಿ.
ಡ್ಯಾನ್ಸಿಂಗ್ ಇವೆಂಟ್ ಇದು. ಎರಡು ಟ್ರಯಾಂಗಲ್ಲು ಅಪೋಸಿಟ್ ಡೈರೆಕ್ಷನ್ನಲ್ಲಿ ಜಾಯಿನ್ ಆಗುತ್ತೆ. ಇದರಲ್ಲಿ ಅಪ್ಪರ್ ಟ್ರಯಾಂಗಲ್ ಏನು ತೋರಿಸುತ್ತೆ, ಇದು ಬಾಡಿಯ ಮೇಲ್ಭಾಗವನ್ನು ರಿಪ್ರೆಸೆಂಟ್ ಮಾಡುತ್ತೆ. ಮತ್ತು ಇದಕ್ಕೆ ಡೌನ್ವರ್ಡ್ ಟ್ರಯಾಂಗಲ್ ಇದೆ ಅಲ್ಲ, ಪೆಲ್ವಿಸ್ ಅಂತ, ಇದು ಬಾಡಿ ಡೌನ್ವರ್ಡನ್ನು ವರ್ಡ್ ಶೇಪನ್ನು ರಿಪ್ರೆಸೆಂಟ್ ಮಾಡುತ್ತೆ ಇದು. ಆಮೇಲೆ ನೋಡಿ ಹೆಡ್ ಸಹ ಸರ್ಕಲ್ ಶೇಪಲ್ಲೇ ಬಂದಿದೆ ಇದು. ಲೇಡಿ ಅಂತ ತೋರ್ಸೋಕ್ಕೆ ಹೆಡ್ ಮೇಲೆ ಇನ್ನೊಂದು ಸರ್ಕಲ್ ಇರುತ್ತಲ್ಲ ಹೆಡ್, ಅದನ್ನು ಮತ್ತೆ ಹಾಕಿದರೆ ಅದು ಅವಳು ಗಂಟು ಕಟ್ಟಿಕೊಂಡ ಹಾಗೆ ರಿಪ್ರೆಸೆಂಟ್ ಆಗುತ್ತೆ. ನೀಟಾಗಿ ನಾವೇನು ಸರ್ಕಲ್ ಮಾಡ್ಕೊಂಡಿದ್ದೀವಿ ಬಿಗ್ ಸರ್ಕಲ್ಲು, ಅದ್ರ ಮೇಲ್ಗಡೆ ಲೈನ್ ಹಾಕ್ಕೊಂಡು ನೀಟಾಗಿ ಟ್ರಯಾಂಗಲ್ ಶೇಪ್ ಮತ್ತು ಆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಇರಬೇಕು ಒಂದು ಮನುಷ್ಯ ಟ್ರೈಬಲ್ ಪೀಪಲಿಂದ ಇನ್ನೊಂದು ಪೀಪಲ್ಗೆ. ನೀಟಾಗಿ ಡಿಸ್ಟೆನ್ಸ್ ನೋಡಿಕೊಂಡು ಮಾಡ್ಕೊಳ್ತಾ ಹೋಗಿ. ಇನ್ನೂ ಈಸಿ ಆಗಬೇಕಂದ್ರೆ ನಿಮಗೆ ಮಲ್ಟಿಪ್ಲಿಕೇಶನ್ ಸಿಂಬಾಲ್ ಇರುತ್ತಲ್ಲ, ಅದನ್ನು ಫಸ್ಟು ಮಾಡಿಕೊಂಡು ಮೇಲೆ ಮತ್ತು ಕೆಳಗಡೆ ಅದರದ್ದು ಎರಡೂ ಸೈಡು ಜಾಯಿನ್ ಮಾಡಿಬಿಟ್ರೆ ನೀವು ತುಂಬ ಈಸಿಯಾಗಿ ಈ ಶೇಪನ್ನು ಹಾಕ್ಬೋದು. ನೋಡಿ ಎಲ್ಲರದ್ದು ಲೆಗ್ಸ್ ಮೂಮೆಂಟ್ ಒಂದೇ ಥರ ಇದೆ. ಆಮೇಲೆ ಒಬ್ರದ್ದೊಬ್ಬರು ಅವರ ಸೊಂಟವನ್ನು ಹಿಡ್ಕೊಂಡಿದ್ದಾರೆ ಹೇಗೆ ಡ್ಯಾನ್ಸ್ ಮಾಡುವಾಗ. ಇದು ಆ ಟ್ರೈಬಲ್ ಪೀಪಲ್ದು ಮೇನ್ ಇವೆಂಟ್ ಇದೆ, ಡ್ಯಾನ್ಸಿಂಗ್ ಇವೆಂಟು. ಆಮೇಲೆ ಅವ್ರದ್ದು ಫೆಸ್ಟಿವಲ್ಗಳಲ್ಲೂ ಅವರು ತುಂಬ ಚೆನ್ನಾಗಿ ಇದೇ ಥರ ಡ್ಯಾನ್ಸ್ ಮಾಡೋದು ಎಲ್ಲ ಇರುತ್ತೆ ಅವ್ರದ್ದು. ಅವರ ಮೇನ್ ಎಂಟರ್ಟೈನ್ಮೆಂಟೇ ಈ ಡ್ಯಾನ್ಸು. ಟರ್ಫಾ ಡ್ಯಾನ್ಸ್ ಅಂತಾನೂ ಕರಿತೀವಿ ಇದಕ್ಕೆ. ಸಾಮಾನ್ಯವಾಗಿ ಟ್ರೈಬಲ್ ಪೀಪಲ್ಸ್ ಇದ್ದಾರಲ್ಲ, ಅವರು ಅವರ ಮನೆಯ ಗೋಡೆಗಳ ಮೇಲೆ ಮಣ್ಣಿನ ಗೋಡೆಗಳಾಗಿರ್ತಾ ಇತ್ತು, ಅದರ ಮೇಲ್ಗಡೆ ಅವರು ಹಂಟಿಂಗ್, ಫಿಶಿಂಗ್, ಫಾರ್ಮಿಂಗ್, ಆಮೇಲೆ ಎನಿಮಲ್ಸ್, ಟ್ರೀಸ್, ಈ ಡ್ಯಾನ್ಸ್ಗಳನ್ನು ಹೇಗೆ ತೋರಿಸೋದು ಅದನ್ನೆಲ್ಲ ಅವರು ಅವರ ಚಿತ್ರಗಳ ಮೂಲಕ ತೋರಿಸ್ತಾ ಇದ್ದರು. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಮಣ್ಣಿನ ಗೋಡೆಗಳಂದರೆ ಬ್ರೌನ್ ಕಲರಲ್ಲಿ ಇರ್ತಾ ಇತ್ತು, ಅದ್ರ ಮೇಲ್ಗಡೆ ಅವರು ವೈಟ್ ಕಲರ್ ರಂಗೋಲಿ ಪೌಡ್ರು ಇಲ್ಲ ಅಕ್ಕಿ ಹಿಟ್ಟು ಅದು ಏನಿದೆ ಅದರಿಂದ ವೈಟ್ ಕಲರ್ ಮಾಡಿಕೊಂಡು ವೈಟ್ ಕಲರ್ನಲ್ಲಿ ಈ ಥರ ಚಿತ್ರಗಳನ್ನು ಬರೆದಿಡ್ತಾ ಇದ್ದರು. ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀಟಾಗಿ ಬರ್ಕೊಳ್ಳಿ ಮಾತ್ರ, ನನ್ನ ಜೊತೆಗೆ ನೀವು ಮಾಡ್ಕೊಂಡು ಹೋಗಿ. ಈ ಥರ ನಾವು ಸರ್ಕಲನ್ನು ಕಂಪಾಸಿಂದ ಹಾಕ್ಕೊಂಡಾಗ ತುಂಬ ನೀಟಾಗಿ ಸರ್ಕಲ್ ಸಿಗುತ್ತೆ ನಮಗೆ. ಇಲ್ಲ ಅಂದರೆ ಸ್ವಲ್ಪ ಕ್ರಾಸ್ ಆಗಿ ಬರುತ್ತೆ ಅದು. ಹೀಗೆ ಕಂಪ್ಲೀಟ್ ಈ ಸರ್ಕಲನ್ನು ಈ ಥರ ಟ್ರೈಬಲ್ ಪೀಪಲ್ಸ್ ಡ್ಯಾನ್ಸ್ ಮಾಡ್ತಾ ಇರೋದ್ರಿಂದ ತುಂಬಿಡಬೇಕು. ನೀಟಾಗಿ ನಿಧಾನಕ್ಕೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಲ್ಲೂ ಅವಸರ ಮಾಡೋದೇನು ಬೇಡ ಇದಕ್ಕೆ. ಆದಷ್ಟು ಸ್ಕೆಚಿಂಗ್ ಮಾತ್ರ ನೀಟಾಗಿ ಬರೋಂತೆ ನೋಡ್ಕೊಳ್ಳಿ, ಯಾಕೆಂದರೆ ಇದು ಕ್ಯಾನ್ವಾಸ್ ಇದೆ. ಕ್ಯಾನ್ವಾಸಲ್ಲಿ ಇರೇಸ್ ಮಾಡೋದು ಸ್ವಲ್ಪ ಕಷ್ಟ, ಅದಕ್ಕೆ ನಾನಿಷ್ಟು ಲೈಟಾಗಿ ಮಾಡ್ತಾ ಇರೋದು.
ನೋಡಿ ಇವಾಗ ಕಂಪ್ಲೀಟ್ ಸರ್ಕಲ್ ಟ್ರೈಬಲ್ ಪೀಪಲ್ಸ್ ಡಾನ್ಸಿಂದ ಮುಗಿತಾ ಇದೆ. ಇನ್ನು ಸ್ವಲ್ಪ ಮಾಡಬೇಕು. ನೀವು ನಿಧಾನಕ್ಕೆ ಮಾಡಿ, ಯಾಕೆಂದರೆ ಇದಕ್ಕೆ ಟೈಮ್ ಹಿಡಿಯುತ್ತೆ. ಇವಾಗ ನೋಡಿ ಎಷ್ಟು ನೀಟಾಗಿ ಈ ಸರ್ಕಲ್ ಕಂಪ್ಲೀಟ್ ಆಯಿತು. ಟ್ರೈಬಲ್ ಪೀಪಲ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಲ್ವಾ. ಇವಾಗ ಕಾರ್ನರಲ್ಲಿ ನಾವು ಡಿಸೈನ್ ಹಾಕೋಣ. 4 ಸೈಡ್ ಕಾರ್ನರ್ ಇದೆ ಅಲ್ಲ ಇಲ್ಲಿ. ಇವಾಗ ನಾವು ಏನು ಕಂಪಾಸ್ ತಗೊಂಡಿದ್ದೀವಿ ಮತ್ತು ಅದೇ ಥರ ತಗೊಂಡು ಈ ಕ್ಯಾನ್ವಾಸ್ ಬೋರ್ಡ್ ತುದಿಯಲ್ಲಿ ಇದನ್ನು ಇಡೋಣ. ನೋಡಿ, ಇದು ಫಸ್ಟು 8 ಸೆಂಟಿಮೀಟರ್ ಇಡ್ತಾ ಇದ್ದೀನಿ. ಈ ಥರ ಮೆಜರ್ಮೆಂಟ್ ನೀಟಾಗಿ ತಗೊಳ್ಬೇಕು. ಸರ್ಕಲಲ್ಲಿ 6 ಸೆಂಟಿಮೀಟರ್ ಫಸ್ಟ್ ಒನ್, ಸೆಕೆಂಡ್ ಸರ್ಕಲ್ 7 ಸೆಂಟಿಮೀಟರ್. ಇವಾಗ ಥರ್ಡ್ ಸರ್ಕಲ್ ಏನಿದೆ 8 ಸೆಂಟಿಮೀಟರಿಗೆ ಇಟ್ಕೊಳ್ತಾ ಇದ್ದೀನಿ. ಇದು 8 ಸೆಂಟಿಮೀಟರ್. ಇದೇ ಥರ ನೀವು ಈ ಸೈಡ್ ಕಾರ್ನರಲ್ಲೂ ಹಾಗೆ ಮಾಡಬೇಕು. ಮೇಲ್ಗಡೆ ಕಾರ್ನರು ಅಲ್ಲೂ ಅಷ್ಟೇ. ಫಸ್ಟ್ ಸರ್ಕಲ್ 6 ಸೆಂಟಿಮೀಟರ್, ಸೆಕೆಂಡ್ ಸರ್ಕಲ್ 7, ಥರ್ಡ್ ಸರ್ಕಲ್ 8 ಸೆಂಟಿಮೀಟರ್. ಎಲ್ಲವುದು ಹಾಫ್ ಸರ್ಕಲ್ ಇದೆ, ಫುಲ್ ಸರ್ಕಲ್ ಹಾಕೋದು ಬೇಡ. ನೋಡಿ, ಈ ಥರ ಸ್ಕೇಲಲ್ಲಿ ಮೆಜರ್ಮೆಂಟ್ ತಗೊಂಡು ಕಂಪಾಸ್ ತುದಿಯನ್ನು ಕ್ಯಾನ್ವಾಸ್ ಎಂಡ್ ಕಾರ್ನರಲ್ಲಿ ಇಟ್ಕೊಂಡು ಈ ಥರ ಸರ್ಕಲ್ ಹಾಕ್ಕೋಬೇಕು. ಇವಾಗ 6 ಸೆಂಟಿಮೀಟರಿಗೆ ಇಡ್ತಾ ಇದ್ದೀನಿ ಒಳಗಡೆ ಸರ್ಕಲ್ ಇದು. ನೋಡಿ, ಇವಾಗ 2 ಸೈಡ್ ಆಯಿತು. ಅದೇ ಥರ ಇವಾಗ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಮಾಡ್ತಾ ಇದ್ದೀನಿ. ಅಲ್ಲೂ ಹಾಗೆ ಸೇಮ್ ಮೆಜರ್ಮೆಂಟ್ 6, 7, 8 ಸೆಂಟಿಮೀಟರ್ ಈ ಥರ. ನೀಟಾಗಿ ನಿಮಗೆ ಹಾಫ್ ಸರ್ಕಲ್ ಹಾಕೋದು ಕಾಣಿಸ್ತಾ ಇದೆ ಅಲ್ವಾ, ಅದೇ ಥರ ಮಾಡಿ. ನನ್ನ ಜೊತೆಗೆ ನೀವು ಟ್ರೈ ಮಾಡಿ, ಚೆನ್ನಾಗಿ ಮಾಡೋಕ್ಕಾಗುತ್ತೆ ಅವಾಗ. ನೋಡಿ, ಇದು ಲಾಸ್ಟ್ ಒನ್ 8 ಸೆಂಟಿಮೀಟರ್ ಇದೆ. ಇವಾಗ ಕೆಳಗಡೆ ಮಾಡಿ. ಇವಾಗ ನೋಡಿ, ಕೆಳಗಡೆ ಏನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಲೆಫ್ಟ್ ಸೈಡ್ ಎಂಡಲ್ಲಿ, ಇಲ್ಲೂ ಅಷ್ಟೇ ಸೇಮ್ ಮೆಜರ್ಮೆಂಟ್ 6 ಸೆಂಟಿಮೀಟರ್ ಆಯಿತು ಫಸ್ಟು, ಸೆಕೆಂಡ್ 7 ಸೆಂಟಿಮೀಟರ್. ಇವಾಗ ಈ ಕಾರ್ನರಲ್ಲಿ ನೋಡಿ ಪಿಕ್ಚರ್ ಹಾಕ್ತಾ ಇದ್ದೀನಿ. ಅಂದರೆ ಟ್ರೈಬಲ್ ಪೀಪಲ್ ಇಲ್ಲಿ 3 ಜನರನ್ನು ತೋರಿಸ್ತಾ ಇದ್ದೀನಿ. ಈ ಥರ ಟ್ರಯಾಂಗಲ್ ಶೇಪ್ ಹಾಕ್ಕೊಳ್ಳಿ ನೀಟಾಗಿ. ಒಂದು ಬಾಯ್, ಗರ್ಲ್ ಮತ್ತು ಬಾಯ್ ಈ ಥರ ತೋರಿಸ್ತಾ ಇರೋದು.
ಇಲ್ಲಿ. ಇದರಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದನ್ನೇ ತೋರಿಸ್ತಾ ಇದ್ದೀನಿ. ಒಬ್ಬರು ಹಿಡ್ಕೊಂಡಿದ್ದಾರೆ, 3 ಜನ ಇದ್ದಾರೆ ಇಲ್ಲಿ. ಆಮೇಲೆ ಇವರ ಪಕ್ಕದಲ್ಲಿ ಮತ್ತೆ ವಿ ಶೇಪ್ ಹಾಕ್ತಾ ಇದ್ದೀನಿ. ಇಲ್ಲಿ ಸೈಡ್ ಏನು ಸ್ಪೇಸ್ ಕಾಣಿಸ್ತಾ ಇದೆ ಅಲ್ಲಿ ವಿ ಶೇಪ್. ಎರಡು ಕಡೆ ಅದೇ ಥರ ವಿ ಶೇಪ್ ಹಾಕಬೇಕು. ಮತ್ತು ಕೆಳಗಡೆ ಸರ್ಕಲ್ ಏನಿದೆ ಅಲ್ಲಿ ಅಪೋಸಿಟ್ ವಿ ಶೇಪ್. ಮೊದಲೇನು ಡಿಸೈನ್ ಇತ್ತು ಅದನ್ನೇ ಅಪೋಸಿಟ್ ಡೈರೆಕ್ಷನಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಈ ಸೈಡ್ ಮುಗಿದಿದೆ. ಇವಾಗ ಇದ್ರ ಅಪೋಸಿಟ್ ಸೈಡ್ ಏನು ಸರ್ಕಲ್ ಕಾಣಿಸ್ತಾ ಇದೆ ಅಲ್ಲೂ ಸಹ ಅದೇ ಥರ ಡಿಸೈನ್ ಹಾಕ್ತೀನಿ. ಸೇಮ್ ಡಿಸೈನ್ ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ಥರ 3 ಪೀಪಲ್ ಡ್ಯಾನ್ಸ್ ಮಾಡ್ತಾ ಇರೋದು. ಒಂದು ಬಾಯ್, ಒಂದು ಲೇಡಿ ಆ ಥರ ಇದೆ. ಇದರಲ್ಲಿ ಸೆಂಟರಲ್ಲಿ ಲೇಡಿ ಇದ್ದಾಳೆ. ಇವಾಗ ಇದೇ ಥರ ಈ ಸೈಡ್ ಡಿಸೈನ್ ಹಾಕ್ತಾ ಇದ್ದೀನಿ. ಇಲ್ಲೂ ಸೇಮ್ ಅದೇ ಥರ ಟ್ರೈಬಲ್ ಪೀಪಲ್ 3 ಹುಡುಗನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಮಲ್ಟಿಪಲ್ ಸಿಂಬಲ್ ಒಂದಕ್ಕೊಂದು ಜಾಯಿನ್ ಆಗಿದೆ ಮೇಲೆ ಮತ್ತು ಕೆಳಗೆ. ಆಮೇಲೆ ಮೇಲೆ ಹೆಡ್ ಸರ್ಕಲ್ ರಿಪ್ರೆಸೆಂಟ್ ಮಾಡುತ್ತೆ. ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇಡ್ತಾ ಇದ್ದೀನಿ. ಇಲ್ಲಿ ಡೋಲ್ ಬಾರಿಸ್ತಾ ಇರೋ ಥರ. ನೋಡಿ, ಇವಾಗ ಡೋಲ್ ಮಾಡ್ತೀನಿ. ಸ್ಟ್ರೇಟ್ ಲೈನ್ ಎಳೆದ್ಬಿಟ್ಟು ಅದಕ್ಕೆ ಓವಲ್ ಶೇಪ್ ಇಂದ ಕವರ್ ಮಾಡೋದು. ಇದರಲ್ಲಿ ಡೋಲ್ ಮಾಡೋದು ಎಷ್ಟು ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಕಾಲು ಸ್ಲ್ಯಾಂಟಿಂಗ್ ಲೈನು ಸ್ವಲ್ಪ ಕ್ರಾಸ್ ಮಾಡಬೇಕು, ಮುಂದೆ ಬಗ್ಗಿರೋ ಥರ.
ಸೈಡ್ಗೆ ಮೊದಲು ಹೇಗೆ ಮಾಡಿದ್ವಿ ವಿ ಶೇಪ್, ಅದೇ ಥರ ವಿ ಶೇಪ್ ಮತ್ತು ಒಳಗಡೆ ವಿ ಶೇಪ್. ಅಪೋಸಿಟ್ ಡೈರೆಕ್ಷನಲ್ಲಿ ಇವಾಗ ಸೇಮ್ ಏನು ಇಲ್ಲಿ ಪಿಕ್ಚರ್ ಹಾಕಿದ್ದೀವಿ ಸೇಮ್ ಅದನ್ನು ಅಪೋಸಿಟ್ ಡೈರೆಕ್ಷನಲ್ಲೂ ತೋರಿಸ್ಬೇಕು ಇದೇ ಥರ. ನೀಟಾಗಿ ನೋಡಿ ಇವಾಗ ವಿ ಶೇಪ್ ಮಾಡ್ತಾಯಿದ್ದೀನಿ ನಿಮಗೆ. ಇವಾಗ ಸೇಮ್ ಇದು ಅಪೋಸಿಟ್ ಡೈರೆಕ್ಷನಲ್ಲಿ ಸರ್ಕಲ್ ಮಾಡಿದ್ದೀವಲ್ಲ ಅಲ್ಲಿ ರಿಪೀಟ್ ಮಾಡಬೇಕು ಸೇಮ್ ಇದನ್ನೇ. ನೋಡಿ ಇವಾಗ ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲೂ ಅಷ್ಟೇ 3 ಟ್ರೈಬಲ್ ಪೀಪಲ್ ಡೋಲ್ ಹಿಡಿದು ಬಡಿತಾ ಇರೋವಂಥ ಚಿತ್ರ ಇದೆ. ಕ್ರಾಸ್ ಮಾರ್ಕ್ ಹಾಕ್ಬಿಟ್ಟು ಮೇಲೆ ಹೆಡ್ ತೋರಿಸಿದ್ದೀನಿ. ಲಾಸ್ಟಲ್ಲಿ ಡೋಲ್ ಚಿತ್ರ ಬರೆಯೋದು. ಅವರು ಡೋಲ್ ಬಡಿತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡಿ ಕಂಪ್ಲೀಟ್ ಆಯಿತು ಇದು ಇವಾಗ. ಇವಾಗ ನಮ್ಮದು ಫುಲ್ ಬೋರ್ಡ್ ನಮಗೇನು ಸ್ಕೆಚಿಂಗ್ ಬೇಕೋ ಹಾಕಿ ಮುಗಿದಿದೆ. ಇವಾಗ ನೀಟಾಗಿ ಬೋರ್ಡ್ ರೆಡಿಯಾಗಿದೆ. ಎಲ್ಲೂ ನೋಡಿ ಗಲೀಜ್ ಪೆನ್ಸಿಲ್ ಬೇಡದೇ ಇರೋ ಎಕ್ಸ್ಟ್ರಾ ಲೈನ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ ನಮಗೆ. ನೀಟ್ ವರ್ಕ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಫುಲ್ ಕ್ಯಾನ್ವಾಸ್ ಕಾಣಿಸ್ತಾ ಇದೆ ಅಲ್ವಾ ಈಗ. ನೋಡಿ ಕ್ಲಿಯರಾಗಿ ನಿಮಗೆಲ್ಲದು ಕಾಣಿಸ್ತಾ ಇದೆ ನೀಟಾಗಿ. ಈ ಥರನೇ ನೀವು ಟ್ರೈ ಮಾಡಿ. ಬೇಕಂದರೆ ಈ ಥರ
ಝೂಮ್ ಮಾಡಿ ನೀವು ನೋಡಿಕೊಂಡು ಚಿತ್ರ ಬರಿಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕ್ಯಾನ್ವಾಸನ್ನು ಹೇಗೆ ಚೆನ್ನಾಗಿ ಆಕ್ರಿಲಿಕ್ ಪೇಂಟ್ ಮಾಡಿ ಬ್ಯಾಕ್ಗ್ರೌಂಡ್ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.